ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಜ್ಯೋತಿಷ್ಯ ಜಾಗೃತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಡಾಕ್ಟರ್ ಪವನ್ ಜೋಶಿ. ಜೋಶೀಸ್ ಆಸ್ಟ್ರೋಸ್ಕೋಪ್ ಯೂಟ್ಯೂಬ್ ಚಾನಲ್ನಿಂದ ರಾಶಿ ನಕ್ಷತ್ರ ಮಾಲಾ ಕಾರ್ಯಕ್ರಮ. ಇವತ್ತು ಕುಂಭರಾಶಿಯ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಜನಿಸಿದವರ, ಅದರಲ್ಲೂ ಕೇವಲ 1ನೇ ಚರಣ, 2ನೇ ಚರಣ ಮತ್ತೆ 3ನೇ ಚರಣ, 4ನೇ ಚರಣ ಮೀನರಾಶಿಗೆ ಹೋಗ್ತದೆ. ಸೊ ಕುಂಭರಾಶಿ ಪೂರ್ವ ಭಾದ್ರಪದ ನಕ್ಷತ್ರ ಫಸ್ಟ್, ಸೆಕೆಂಡ್ ಅಂಡ್ ಥರ್ಡ್, ಈ 3 ಚರಣದಲ್ಲಿ ಜನಿಸಿದವರ ಸ್ವಭಾವ ಗುಣಧರ್ಮಗಳ ವಿಶ್ಲೇಷಣೆ. ಕುಂಭರಾಶಿಯವರ ಬಗ್ಗೆ ನಾನು 2 ಸರ್ತಿ ಹೇಳಿದ್ದೇನೆ. ಸ್ಥಿರವಾದ ರಾಶಿ, ವಾಯು ತತ್ವದ ರಾಶಿ, ಶನಿಗ್ರಹದ ರಾಶಿ. ಕುಂಭ ಅಂದ್ರೆ ಸೈಲೆಂಟು, ಕಂಪ್ಲೀಟು, ಪರಿಪೂರ್ಣ, ಮುಂದಾಲೋಚನೆ, ಭವಿಷ್ಯದ ಬಗ್ಗೆ ಚಿಂತನೆ, ಕಲ್ಪನೆ, ಸೆಕ್ಯೂರಿಟಿ, ಸೇಫ್ಟಿ, ಭದ್ರತೆ ಬಹಳ ಇರ್ತದ. ನಡೆದು ಬಂದ ದಾರಿ ಪಾಸ್ಟ್ ಅಂತ ನಾವೇನ್ ಕರಿತೇವಿ, ಅತೀತ್ ಅಂತ ನಂದೇನದ, ಅದರ ಬಗ್ಗೆ ಮಹತ್ವ, ಗೌರವ, ಸಂಬಂಧಗಳ ಬಗ್ಗೆ ಮಹತ್ವ, ಗೌರವ ಎಲ್ಲವೂ ಇರ್ತದ. ಶಾಂತ ಸ್ವಭಾವದವರಾಗಿರ್ತಾರ. ದುಡುಕುವಿಕೆ, ದುರ್ಬುದ್ಧಿ, ದುರಾಲೋಚನೆ ಇರೋದಿಲ್ಲ. ಶನಿ ಇರುವುದರಿಂದ ಜನರನ್ನ ಅಳಿಯುವ ಬುದ್ಧಿ ಇರ್ತದ. ಯಾರು ಹೆಂಗ, ಯಾರು ಏನು, ಯಾರಿಂದ ಹೆಂಗ್ ಕೆಲಸ ತಗೋಬೇಕು, ಯಾರಿಂದ ಹೆಂಗ್ ನಡ್ಕೋಬೇಕು. ಶನಿ ಇರುವುದರಿಂದ, ಕುಂಭರಾಶಿ ಇರುವುದರಿಂದ ತಮ್ಮಷ್ಟು ಶಕ್ತಿ, ಸಾಮರ್ಥ್ಯ, ತಮ್ಮ ಒಂದು ಕೆಪಾಸಿಟಿ ಒಮ್ಮೆ ತೋರ್ಸಂಗಿಲ್ಲ. ಎಲ್ ಬೇಕಲ್ಲಿ ತೋರ್ಸಂಗಿಲ್ಲ. ಯಾರ ಮುಂದೆ ತೋರಿಸ್ಬೇಕು, ಎಷ್ಟು ತೋರಿಸ್ಬೇಕು, ಯಾರ ಹತ್ರ ಆದ್ರೂ ಏನಾದ್ರೂ ನಾನು ಶಕ್ತಿ ಪ್ರದರ್ಶನ ಮಾಡಿದ್ರೆ ಅಥವಾ ನನ್ನ ನಾಲೆಜ್ ಅನ್ನು ಶೇರ್ ಮಾಡ್ಕೊಂಡ್ರೆ ನನಗೇನ್ ಲಾಭ, ನಾ ಯಾರಿಗೆಷ್ಟು ಟೈಮ್ ಕೊಡ್ಬೇಕು, ಯಾರಿಗೆಷ್ಟು ದುಡ್ಡು ಕೊಡ್ಬೇಕು, ಯಾರಿಗೆಷ್ಟು ಮಹತ್ವ ಕೊಡ್ಬೇಕು, ಇವೆಲ್ಲ ಇರ್ತಾವ. ಕುಂಭರಾಶಿ ಬಹಳ ಸೆಲೆಕ್ಟಿವ್. ಯಾರನ್ನ ಬೇಕಾದ್ರೂ ಸ್ನೇಹಿತರನ್ನಾಗಿ ಮಾಡ್ಕೊಳ್ಳೋದಿಲ್ಲ. ಯಾರನ್ನ ಬೇಕಾದ್ರೂ ಅವ್ರು ವಿಶೇಷವಾಗಿ ಆಯ್ಕೆ ಮಾಡ್ಕೊಳ್ಳೋದಿಲ್ಲ. ಅದು ಸ್ನೇಹ ಆಗಿರ್ಬೋದು, ಸಂಬಂಧ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ರಿಲೇಶನ್ಶಿಪ್ ಆಗಿರ್ಬೋದು, ಹಂಗ ಹೊಂದಾಣಿಕೆ ಮಾಡ್ಕೊಳ್ಳುವಂತವ್ರಾಗಿರೋದಿಲ್ಲ. ಹಿಂಗೆ ಅನೇಕ ಸ್ವಭಾವ ಅದ. ಆಮೇಲೆ ಏಕಾಂತವನ್ನು ಹೆಚ್ಚು ಅಪೇಕ್ಷೆ ಪಡ್ತಾರ. ಸಿಕ್ಕವ್ರ ಜೊತೆ ಇರುವಂತ ಅಷ್ಟೇ ಪಡೋದಿಲ್ಲ. ತಮ್ಮ ಮನಸ್ಸಿನ ಭಾವನೆಗಳನ್ನ ಕಂಡವ್ರು ಹೇಳ್ಕೊಳ್ಳೋದೇ ಇಲ್ಲ. ಮಾನಸಿಕ ಒತ್ತಡ, ಸ್ಟ್ರೆಸ್ ಇರ್ತದ. ಆದರೆ ಒಳ್ಳೆ ಇದಾಗಿರ್ತಾರ, ಸಪೋರ್ಟಿವ್ ಆಗಿರ್ತಾರ, ಸ್ಟ್ಯಾಂಡ್ ಆಗಿರ್ತಾರ. ಇದು ಕುಂಭರಾಶಿಯ ಸ್ವಭಾವ. ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಜನಿಸಿದರೆ ನೋಡ್ರಿ, ಪೂರ್ವ ಬಿಫೋರ್ ಅಥವಾ ಬಿಗಿನಿಂಗ್ ಅಂತ ಅನ್ಕೋಬಹುದು. ಭಾದ್ರಪದ ಅಂತ ನಾವು ಕಳೆದ್ರೆ ಇದು ಬಿಗಿನಿಂಗ್ ಆಫ್ ವಿಕ್ಟ್ರಿ, ಅಂದ್ರೆ ಜರ್ನಿ ಟುವರ್ಡ್ಸ್ ದಿ ವಿಕ್ಟ್ರಿ, ಎನ್ಲೈಟನ್ಮೆಂಟ್ ಅಂತಲೂ ಕರಿಬಹುದು ನಾವು. ಅಥವಾ ಆಧ್ಯಾತ್ಮಿಕ ಸಾಧನೆಗೆ ಆರಂಭ, ಸಿದ್ಧತೆ. ಪೂರ್ವ ಭಾದ್ರಪದ ನಕ್ಷತ್ರ ಜನಿಸಿದವರಿಗೆ ವಿಶೇಷವಾದಂತಹ ಬೈ ಬರ್ತ್ ಇನ್ಬಿಲ್ಟ್ ಬಹಳಷ್ಟು ನಾಲೆಜಸ್ ಇರ್ತಾವ. ಅವ್ರು ಬೇಗ ಕಲಿತಾರ, ತೀಕ್ಷ್ಣ ಬುದ್ಧಿ ಇರ್ತದ ಅಂತ ತಿಳ್ಕೊಬಹುದು ನಾವು. ಲಘುನ ಅರ್ಥ ಮಾಡ್ಕೋತಾರ, ಲಘುನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾರ. ಬಾಲ್ಯದಿಂದಲೇ ಎಲ್ಲ ವಿಷಯ ವಿದ್ಯೆಗಳನ್ನ ಕಲಿತಂತವರಾಗಿರ್ತಾರ ಅನ್ನೋದನ್ನ ನಾವು ಪ್ರಾಥಮಿಕವಾಗಿ ಇಲ್ಲಿ ತಿಳಿಯಬಹುದು. ಕುಂಭರಾಶಿ ಪೂರ್ವ ಭಾದ್ರಪದ ನಕ್ಷತ್ರ ಅಂತ ಶಬ್ದ ಬಂದಾಗ ಇದರ ಅಧಿಪತಿ, ಗ್ರಹದ ಅಧಿಪತಿ ಗುರು ಆಗ್ತಾನ. ಶನಿ ಮತ್ತೆ ಗುರು ಎರಡು ಪವರ್ಫುಲ್ ಪ್ಲಾನೆಟ್, ಎರಡು ಬೃಹದಾಕಾರವಾದ ಗ್ರಹ. ಅಂದ್ರೆ ಸಣ್ಣ ಪುಟ್ಟ ವಿಷಯಗಳಲ್ಲಿ ಆಸಕ್ತಿ, ಅಭಿರುಚಿ ಇರಂಗಿಲ್ಲ ಅಂತ. ದೊಡ್ಡ ದೊಡ್ಡ ವಿಷಯಗಳು, ಸಣ್ಣದೊಂದು ಕಿರಾಣಿ ಅಂಗಡಿ ಇಟ್ಟೆ, ಸಣ್ಣದೊಂದು ನೌಕರಿ ಮಾಡದೆ, ಸಣ್ಣದೊಂದು ವ್ಯಾಪಾರ ಮಾಡದೆ, ಸಣ್ಣದೊಂದು ಇಲ್ಲ, ಅನಿವಾರ್ಯ ಕಾರಣಗಳು ಅವ್ರು ನೀನೇ ಮಾಡಿಸ್ತಿರ್ಲಿ, ಅದ್ರ ಆಸೆ ಮನಸ್ಸಿನಲ್ಲಿ ದೊಡ್ಡದು ಮಾಡ್ಬೇಕಂತಿರ್ತದ. ಅದಕ್ಕೆ ಪೂರ್ವ ಸಿದ್ಧತೆಗಳು ಇರ್ತಾವ. ಪೂರ್ವ ಭಾದ್ರಪದ ನಕ್ಷತ್ರ ಒಂದಕ್ಕೆ ಸ್ಟೇಬಲ್ ಆಗಿ ಉಳಿಯಂಗಿಲ್ಲ. ಅದು ಏನಾದ್ರೂ ಒಂದು ಹೊಸದಕ್ಕೆ ಕೈ ಹಾಕ್ತಾನೆ ಇರ್ತದ. ಹೊಸ ಪ್ರಯತ್ನಗಳನ್ನ ಮಾಡ್ತಾನೆ ಇರ್ತದ, ಹೊಸ ಸಾಧನೆಗಾಗಿ ಮಾಡ್ತಾನೆ ಇರ್ತದ. ನಿಲ್ಲುವಂತ ಸ್ವಭಾವ ಇರೋದಿಲ್ಲ. ಇದರ ಅಭಿಮಾನಿ ದೇವತಾ ಯಾರು? ಅಜೈಕ ಪದ ರುದ್ರ. ಏಕಾದಶ ರುದ್ರದಲ್ಲಿ ಒಬ್ಬ ದೇವತಾ, ಭಾರಿ ಪವರ್ಫುಲ್ ದೇವತಾ, ಅಂದ್ರೆ ಪ್ರಪಂಚವನ್ನೇ ನಿಯಂತ್ರಿಸುವಂತ ದೇವತಾ. ಅಜ ಅಂದ್ರೆ ಆಡು ಅಂತ ಕರಿಬಹುದು, ಗೋಟ್ ಅಥವಾ ಜನನ ರಹಿತವಾದಂತ ಶಕ್ತಿ ಅನ್ಬಹುದು, ಉತ್ಪತ್ತಿಯೇ ಆಗದಂತ ಶಕ್ತಿ ಅನ್ಬಹುದು. ಏಕಪದ ಒಂದೇ ಕಾಲು, 2 ಮುಖ, 4 ಕೈ, ಬೆಂಕಿ, ಬಾಣ, ಖಡ್ಗ, ಇವೆಲ್ಲವೂ ಈ ನಕ್ಷತ್ರದ ಸಂಕೇತ. ಅಂದ್ರ ನಿಷ್ಠೂರವಾಗಿರ್ತಾರ, ನೇರವಾಗಿರ್ತಾರ, ಕಠೋರವಾಗಿ ಮಾತನಾಡುವಂತವರಾಗಿರ್ತಾರ. ತಮ್ಮ ಆಸೆ, ತಮ್ಮ ಅಭಿಲಾಷೆಗೆ ಏನು ಬೇಕಾದ್ ಬರ್ಲಿ ಬಿಡುವಂತವರಾಗಿರೋದಿಲ್ಲ, ಸೋಲನ್ನು ಒಪ್ಪಿಕೊಳ್ಳುವಂತವರಾಗಿರೋದಿಲ್ಲ. ರುದ್ರ ಭಯಂಕರ, ಅಂದ್ರೆ ಮೇಲ್ನೋಟಕ್ಕೆ ಮಾತಿನಲ್ಲಿ ಸೌಮ್ಯ ಇರ್ತಾರ, ಆದ್ರೆ ಇವರು ಸ್ವಲ್ಪ ಏನಾರು ಹೆಚ್ಚು ಕಡಿಮೆ ಆದ್ರೆ ಒಳಗಿಂದ ಖಡ್ಗ, ಬೆಂಕಿ ಎಲ್ಲ ತೆಗಿತಾರ. ಇದು ಪೂರ್ವ ಭಾದ್ರಪದ ನಕ್ಷತ್ರದ ಸಾಮರ್ಥ್ಯ, ಸ್ವಭಾವ.
ಇವರಿಗೆ ಒಂದು ಬಿಟ್ಟು 10 ಸಾಧನೆ ಬೇಕು, ಒಂದು ಬಿಟ್ಟು 10 ಕೆಲಸಗಳು ಬೇಕು. ಯುದ್ಧ, ರಾಜ್ಯ, ಸಂಪತ್ತು, ಸಮಾಜ, ಪ್ರಜೆಗಳು ಅಂತ ಹೆಂಗೆಲ್ಲ ನಾವು ವರ್ಣನೆ ಮಾಡ್ತೀವಿ, ಹಂಗ ಅಡ್ಮಿನಿಸ್ಟ್ರೇಷನ್, ನಾಲೆಜ್, ಬಿಸ್ನೆಸ್ ಅಂದ್ರೆ ನೌಕರಿ ಮಾಡ್ಬೇಕು, ಬಿಸ್ನೆಸ್ ಮಾಡಬೇಕು, ಸೋಷಿಯಲ್ ಆಕ್ಟಿವಿಟಿನೂ ಮಾಡ್ಬೇಕು, ಎಲ್ಲಾನು ಮಾಡ್ಬೇಕು. ಇವರು ನೌಕರಿ ಮಾಡ್ತಾ ಮಾಡ್ತಾ ಬಿಸ್ನೆಸ್ ಮಾಡ್ಬೇಕು, ಬಿಸ್ನೆಸ್ ಅಲ್ಲಿ 1 ಬಿಟ್ಟು 2 ಬಿಸ್ನೆಸ್ ಮಾಡ್ಬೇಕು, ಸೋಷಿಯಲ್ ಆಕ್ಟಿವಿಟಿ ಇರಬೇಕು, ಪಾಲಿಟಿಕ್ಸ್ ನಾಗ ಇರಬೇಕು, ರಿಲಿಜಿಯಸ್ ಆಕ್ಟಿವಿಟಿನಾಗ ಇರಬೇಕು, ಎಲ್ಲಾ ಕಡೆ ಇರಬೇಕು, ಬೋಲ್ಡ್ ಆಗಿರ್ಬೇಕು, ಕರೇಜಿಯಸ್ ಆಗಿರ್ಬೇಕು, ಡ್ಯಾಶಿಂಗ್ ಆಗಿರ್ಬೇಕು. ಇದೆಲ್ಲ ಪೂರ್ವ ಭಾದ್ರಪದ ನಕ್ಷತ್ರದ ಸ್ವಭಾವ. ಮತ್ತು ಬಹಳ ಇವ್ರೇನದು ಅಂದ್ರೆ ಡೆಪ್ತ್ ಅಲ್ಲಿ ಅಭ್ಯಾಸ ಇರ್ತದ, ಏಕಪದ, ಇವ್ರ ಪೇಷನ್ಸ್, ಸ್ಟೆಮಿನಾ ಬಹಳ ಇರ್ತದ. ಪೂರ್ವ ಭಾದ್ರಪದ ನಕ್ಷತ್ರ ಖಡ್ಗ ಗುರು ಬಂದಿರೋದ್ರಿಂದ ವಿಶಾಲವಾದ ಜ್ಞಾನ. ಯಾರನ್ನ ಬೇಕಾದ್ರೂ ಕನ್ವಿನ್ಸ್ ಮಾಡ್ತಾರ, ಯಾರನ್ನ ಬೇಕಾದ್ರೂ ವಶೀಕರಣ ಮಾಡ್ಕೊಳ್ತಾರ, ಯಾರನ್ನ ಬೇಕಾದ್ರೂ ಅಟ್ರಾಕ್ಟ್ ಮಾಡ್ಕೊಳ್ತಾರ, ಎಲ್ಲರಿಗೂ ಪ್ರೀತಿ ಪಾತ್ರರಾಗಿರ್ತಾರ. ಇವೆಲ್ಲ ಇನ್ನು ಅನೇಕ ಸ್ವಭಾವಗಳು ಇದಕ್ಕೆ ಬರ್ತಾವ. ಇಲ್ಲಿ ಇವ್ರಿಗೆ ಗ್ಯಾಸ್ಟ್ರೈಟಿಸ್, ಇಂಡೈಜೆಷನ್, ಮಲಬದ್ಧತೆ, ಸ್ಟ್ರೆಸ್ಸು, ಮೈಗ್ರೇನು, ದೇಹದಲ್ಲಿ ಉಷ್ಣತೆ, ಇನ್ಫ್ಲಮೇಷನ್, ಯೂರಿನರಿ ಪ್ರಾಬ್ಲಮ್ಸು ಇವೆಲ್ಲ ಹೆಚ್ಚಿರ್ತಾವ. ಇವರು ಕೂಡ ಒಳ್ಳೆ ಬಿಸ್ನೆಸ್ ಮೆನ್ನು, ಒಳ್ಳೆ ರೈಟರು, ಹಿಂಗೇನು ಬೇಕಾದಾಗ್ಬೋದು. ಇವರು ಅನೇಕ ಆಪ್ಷನ್ಸ್ಗಳು. ಇವರು ಒಳ್ಳೆ ಜ್ಯೋತಿಷಿಗಳಾಗ್ಬೋದು, ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಲಿಟರೇಚರ್ ಕ್ಷೇತ್ರದ ಕೆಲಸ ಮಾಡಬಹುದು, ಬೇಕಾದ ಮಾಡಬಹುದು. ಯಾಕಂದ್ರೆ ಕುಂಭರಾಶಿ ಪೂರ್ವ ಭಾದ್ರಪದ ನಕ್ಷತ್ರಕ್ಕ ಒಂದು ಸೀಮಿತವಾದ ಅಪೇಕ್ಷೆ ಅಂತ ಇರಂಗಿಲ್ಲ, ಒಂದು ಸೀಮಿತವಾದ ಜೀವನ ಅಂತ ಇರಂಗಿಲ್ಲ. ಅನೇಕ ವಿಷಯಗಳಲ್ಲಿ ಕಾಲಿಡಬೇಕು, ಅನೇಕ ವಿಷಯಗಳಲ್ಲಿ ಅವರು ಮಲ್ಟಿಪಲ್ ಆಕ್ಟಿವಿಟಿ ಸಕ್ಸಸ್ಫುಲ್ ಇರ್ತಾರ. ಮತ್ತು ಇದನ್ನ ಮಾಡಿ ಹಾಳು ಮಾಡ್ಕೊಂಡು, ಇದನ್ನ ಮಾಡಿ ಹಾಳು ಮಾಡ್ಕೊಂಡು ನಿಂತಿರಂಗಿಲ್ಲ. ಆರಂಭದಲ್ಲಿ ಎಷ್ಟೇ ಕಷ್ಟಗಳು ಬಂದ್ರು ಪೂರ್ವ ಭಾದ್ರಪದ ನಕ್ಷತ್ರಕ್ಕೆ 30ನೇ ವರ್ಷದ ನಂತರ ಬಹಳ ಸಕ್ಸಸ್ ಇರ್ತಂದ್ರು ಎಲ್ಲ ಒಂದ್ ಕಡೆ ನಾವು ಕೇಳ್ತೇವೆ. ಇದು ಕೂಡ ಸಾಧ್ಯತೆ ಇರ್ತದೆ. ಹಿಂಗೆ ಕುಂಭರಾಶಿ ಪೂರ್ವ ಭಾದ್ರಪದ ನಕ್ಷತ್ರ ಮೊದಲನೆಯ ಚರಣದಲ್ಲಿ ಜನಿಸಿದವರಿಗೆ ಮಂಗಳ ಅಧಿಪತಿ ಇರ್ತಾನೆ. ಬಹಳ ಅಗ್ರೆಸಿವ್ ಇರ್ತಾರೆ ಇವರು, ಎಕ್ಸ್ಟ್ರೀಮ್ ಅಗ್ರೆಸಿವ್. ಅಂದ್ರ ಈ ಶನಿ, ಈ ಗುರು, ಈ ಅಜೈಕ ಪದ, ರುದ್ರ, ಏಕಾದಶ ರುದ್ರದಲ್ಲಿ ಒಬ್ಬ ರುದ್ರ, ಮತ್ತೆ ಮಂಗಳ ಸ್ಪೋರ್ಟಿವ್ ನೇಚರ್ ಬಹಳ ಇರ್ತದ, ಕನ್ಸಿಸ್ಟೆಂಟ್ ಇರ್ತಾರ. ಸಾಮಾನ್ಯವಾಗಿ ಕುಂಭರಾಶಿಯವ್ರನ್ನ ನಿಮ್ಗೆ ಶಾಂತ ಇರ್ತಾರಂತ. ಆದ್ರ ಪೂರ್ವ ಭಾದ್ರಪದ ನಕ್ಷತ್ರ 1ನೇ ಚರಣದವ್ರು ಹಾಗಿರಂಗಿಲ್ಲ, ಬಹಳ ಅಗ್ರೆಸಿವ್ ಇರ್ತಾರ. ಅಗೇನ್ಸ್ಟ್ ದಿ ಕುಂಭರಾಶಿ ಇರ್ತಾರ ಅವ್ರು. ಮೇಲ್ನೋಟಕ್ಕಷ್ಟ ಸೌಮ್ಯ ಕಾಣ್ತಿರ್ತಾರ ಅವ್ರು. ಅವ್ರು ತಿರುಗಿ ನಿಂತ್ರಂದ್ರೆ ಅವರಷ್ಟು ಡೇಂಜರ್, ಅವರಷ್ಟು ಕಠೋರ, ಅವರಷ್ಟು ಅಗದಿ ಡಿಕ್ಟೇಟಿವ್ ಯಾರು ಇರೋಂಗಿಲ್ಲ. ಇವ್ರಿಗೆ ಟೆಕ್ನಿಕಲ್ ಸ್ಕಿಲ್ಸ್ ಜಾಸ್ತಿ ಇರ್ತಾವ. ಇವ್ರು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಒಳಗೆ ಹೆಚ್ಚು ಹೋಗ್ಬೇಕಂತಿರ್ತಾರ. ಈ ರೀತಿ ಎಲ್ಲ ಮೇನ್ ಕುಂಭರಾಶಿ ಪೂರ್ವ ಭಾದ್ರಪದ ನಕ್ಷತ್ರ 1ನೇ ಚರಣ. ಪೊಲೀಸ್, IPS, IAS, ಸೋಲ್ಜರ್ಸ್, ದೇಶ ಸಂರಕ್ಷಣೆ ಇಂಥವಕ್ಕೆಲ್ಲ ಹೆಚ್ಚಿರ್ತಾರ. ಇವೆಲ್ಲವನ್ನು ಬಿಟ್ಟಿರ್ಬೇಕಾದ್ರೆ ರೈಲ್ವೆ, ಪ್ರೊಟೆಕ್ಷನ್, ಸಂರಕ್ಷಣೆ ಕ್ಷೇತ್ರದಾಗ ಹೆಚ್ಚಿರ್ತಾರ. ಕುಂಭರಾಶಿ ಪೂರ್ವ ಭಾದ್ರಪದ ನಕ್ಷತ್ರ 2ನೇ ಚರಣ ಶುಕ್ರ ಬಂದಿರೋದ್ರಿಂದ ಆ ಶನಿ, ಗುರು, ಶುಕ್ರ, ರುದ್ರ ಇಂಥವ್ರು ಬಹಳ ಫೇಮಸ್ ಇರ್ತಾರ. ಅಂದ್ರ ಅಗ್ರೆಸಿವ್ ಡ್ಯಾನ್ಸ್, ಉಗ್ರವಾದ ನಾಟ್ಯ, ಉಗ್ರವಾದ ಸಂಗೀತ, ಉಗ್ರವಾದ ಶಬ್ದಗಳು, ಪದಗಳು, ಹಾಡುಗಳು, ಅಂದ್ರೆ ಭಯಂಕರ ರೊಚ್ಚಿಗೆ ಇರ್ತಾವಲ್ಲ ಅಂತಾವು. ನಮ್ಮಲ್ಲಿರ್ತಕ್ಕಂಥ ಎಲ್ಲಾ ದುಃಖಗಳನ್ನ, ಎಲ್ಲ ಧೈರ್ಯಗಳನ್ನ, ಆಲಸ್ಯಗಳನ್ನ, ದಾರಿದ್ರ್ಯಗಳನ್ನ ಕಿತ್ತಿ ಹಾಕಿ ನಮ್ಮಲ್ಲಿ ಉದ್ವಿಗ್ನತೆಯನ್ನ ಕೆಚ್ಚ ಹಚ್ಚೋದು ಅಂತಲ್ಲ, ಬೆಂಕಿ ಹಚ್ಚುವಂಥದ್ದು, ಅಂತ ಶಕ್ತಿ ತರುವಂಥದ್ದು, ದೇಹದಲ್ಲೆಲ್ಲ ಒಂಥರ ಪವರ್ ತರುವಂತ ಸಂಗೀತ, ನೃತ್ಯ ಏನಿರ್ತಾವಲ್ಲ ಅಂತದ್ರಲ್ಲಿ ಪಾಂಡಿತ್ಯವನ್ನು ಪಡೆಯುವಂತವ್ರು. ಮತ್ತೆ ಪೂರ್ವ ಭಾದ್ರಪದ ನಕ್ಷತ್ರ ಹೇಳ್ತೇನೆ ನಾನು ನಿಮ್ಗೆ, ನಾಶವಾದ ಸತ್ತಕ್ಕೂ ಕೂಡ ಜೀವ ಬರೆಸುವಂತ ಶಕ್ತಿ ಇರ್ತದೆ. ಅಂದ್ರೆ ಪೂರ್ತಿ ಹಾಳಾಗಿ ಹೋಗೈತಪ್ಪ ಅಂದ್ರೆ ಮತ್ತೆ ಅದು ಸರಿಪಡಿಸೋ ಸಾಮರ್ಥ್ಯ ಇರ್ತದೆ. ಇವತ್ತು ಕೆಲಸ ಕೆಟ್ಟ ಬಿಟ್ಟಪ್ಪ ಅಂದ್ರೆ ಮತ್ತೆ ಸರಿಪಡಿಸೋ ಸಾಮರ್ಥ್ಯ ಇರ್ತದೆ. ಒಂದ್ ಸಂಬಂಧ ಹಾಳಾಗಿ ಹೋಗೈತಪ್ಪ ಅಂದ್ರೆ ಮತ್ತೆ ಅದನ್ನ ಕುಡಿಸೋ ಸಾಮರ್ಥ್ಯ ಇರ್ತದೆ. ಒಂದ್ ಬಿಸ್ನೆಸ್ ನಾಶ ಆಗಿ ಹೋಗೈತೆ ಅಂದ್ರೆ ಮತ್ತೆ ಅದನ್ನ ಎತ್ತಿಡುವ ಸಾಮರ್ಥ್ಯ ಇರ್ತದೆ. ಒಬ್ಬ ವ್ಯಕ್ತಿಯಲ್ಲಿ ವಿಶ್ವಾಸ ಕಳ್ಕೊಂಡ್ಬಿಟ್ಟ ಅಂದ್ರೆ ಅವನಲ್ಲಿ ಮತ್ತೆ ವಿಶ್ವಾಸ ತುಂಬೋ ಶಕ್ತಿ ಇರ್ತದೆ. ಇದು ಪೂರ್ವ ಭಾದ್ರಪದ ನಕ್ಷತ್ರದ ಇನ್ನೊಂದು ವಿಶೇಷ ಗುಣ. 3ನೇ ಚರಣದವ್ರು ಹೆಂಗಿರ್ತಾರ, ಅಲ್ಲಿ ಬುಧ ಬರ್ತಾನ. ಸಿಂಪಲ್, ಇವರು ಮ್ಯಾಥ್ಸು, ಬ್ಯಾಂಕು, ಗಣಿತ, ಫೈನಾನ್ಸು, ಇನ್ವೆಸ್ಟ್ಮೆಂಟು, ರಿಯಲ್ ಎಸ್ಟೇಟು ಇದರಲ್ಲಿ ಹೆಚ್ಚು ಆದ್ಯತೆ ಕೊಡುವಂತವ್ರಾಗಿರ್ತಾರೆ. ಬೇರೆ ಬೇರೆ ಕ್ಷೇತ್ರದಲ್ಲಿ ಅಕೌಂಟಿಂಗ್ ಸೆಕ್ಷನ್ನು, ಟ್ಯಾಕ್ಸು ಇಂಥವ್ರು. ಅದೇ ಕುಂಭರಾಶಿ ಪೂರ್ವ ಭಾದ್ರಪದ ನಕ್ಷತ್ರ 4ನೇ ಚರಣದವರು 100% ಡಾಕ್ಟರ್ಸ್ ಆಗಿರೋ ಸಾಧ್ಯತೆ ಇರ್ತದ. ಬ್ಲಡ್ ಬ್ಯಾಂಕು, ದೊಡ್ಡ ದೊಡ್ಡ ಆರ್ಗನೈಸೇಷನ್, ಪೌಲ್ಟ್ರಿ, ಅಗ್ರಿಕಲ್ಚರ್, ದೊಡ್ಡ ದೊಡ್ಡ ತೋಟಗಾರಿಕೆ, ದೊಡ್ಡ ದೊಡ್ಡ ರಾಜಕಾರಣಿ, ಮಂತ್ರಿ, ಅಧಿಕಾರಿ, ಅಥವಾ ಟ್ರಸ್ಟ್ ಇರ್ತಾವ ನೋಡ್ರಿ, ಅನಾಥಾಶ್ರಮ, ವೃದ್ಧಾಶ್ರಮ, ದೊಡ್ಡ ದೊಡ್ಡ ನಡೆಸುವಂತ ಅಧಿಕಾರಿ, ಇರೋದನ್ನೆಲ್ಲ ತ್ಯಾಗ ಮಾಡಿ ದೊಡ್ಡ ಸಂಸ್ಥೆಯನ್ನ ಬೆಳೆಸುವಂತದ್ದು. ಸಮಾಜದಲ್ಲೇ ಒಬ್ಬ ಗಣ್ಯ ತ್ಯಾಗಿ ಅಂತ ಇರ್ತಾರಲ್ಲ,
ಅಂತವರಾಗಿರ್ತಾರ. ಮನಸ್ಸು ಬಹಳ ಸ್ಥಿರ ಇರ್ತದ, ಅಗದಿ ಚಲೋ ಇರ್ತಾರ, ಅಗದಿ ಶಾಂತ ಇರ್ತಾರ, ಸಮಾಧಾನ ಪ್ರೀತಿಯಿಂದ ಸಂತೋಷ ಬರೋಂಗ ಆನಂದ ಬರೋಂಗ ಮಾತಾಡ್ತಿರ್ತಾರ, ಮೃದು ವಾಕ್ಯಗಳು ಇರ್ತಾವ. ಸೊ ಕುಂಭರಾಶಿ ಪೂರ್ವ ಭಾದ್ರಪದ ನಕ್ಷತ್ರ 4 ಚರಣದವರು ಈ ಪ್ರಕಾರವಾಗಿರುತ್ತಾರೆ. ಇನ್ನು ಕುಂಭರಾಶಿ ಪೂರ್ವ ಭಾದ್ರಪದ ನಕ್ಷತ್ರ ಖಡ್ಗದ ನಕ್ಷತ್ರ, ರುದ್ರ, ಅಜೈಕ ಪದ, ಏಕಾಗ್ರತೆ, ತಾಳ್ಮೆ, ಸಹನೆ ಇವೆಲ್ಲವೂ ಅವರ ಗುಣಗಳು. ಒಳಗೊಂದು ಹೊರಗೊಂದು 100% ಹೌದಿರು. ಇವ್ರನ್ನ ರೊಚ್ಚಿಗೆಬ್ಸಿದ್ರೆ ಇವ್ರಷ್ಟು ಕೆಟ್ಟ ಯಾರಲ್ಲ. ಇವ್ರಿಗೆ ಒಂದೇ ಒಂದು ಕೆಲಸ, ಒಂದೇ ಬಿಸ್ನೆಸ್, ಒಂದೇ ನೌಕರಿ, ಒಂದೇ ವ್ಯಾಪಾರ ಮಾಡೋ ತೃಪ್ತಿ, ಸ್ಯಾಟಿಸ್ಫ್ಯಾಕ್ಷನ್ ಅನ್ನಂಗಿಲ್ಲ. ಒಂದ್ 4-5 ಕೆಲಸ ಮಾಡ್ತಿರ್ಬೇಕು ಇವ್ರು, ಅಂದ್ರೆ ತೃಪ್ತಿ ಇರ್ತದೆ ಇವ್ರಿಗೆ. ಆ ಸ್ವಭಾವದವರಾಗಿರ್ತಾರ. ಈ ರೀತಿಯಾಗಿ ಕುಂಭರಾಶಿ ಪೂರ್ವ ಭಾದ್ರಪದ ನಕ್ಷತ್ರ ಮೊದಲನೇ, 2ನೇ, 3ನೇ ಚರಣದವರಾಗಿರ್ತಾರೆ. 4ನೇ ಚರಣ ಮೀನ ರಾಶಿಗೆ ಬರ್ತದ. ನಾನು 4ನೇ ಚರಣದ ಏನ್ ಹೇಳಿದೆ, ಶಾಂತರಾಗಿರ್ತಾರ, ಪಾಲಿಟಿಕಲ್ ಇರ್ತಾರ, ಅವೆಲ್ಲ ಮೀನ ರಾಶಿಗೆ ಹೋಗ್ತದ. ಅದ್ರ ಸಂಕ್ಷಿಪ್ತವಾಗಿ ನಿಮ್ಗ ತಿಳಿಸಿ ಹೇಳಿದೆ. ಈ ಪ್ರಕಾರ ಕುಂಭರಾಶಿ ಪೂರ್ವ ಭಾದ್ರಪದ ನಕ್ಷತ್ರದ ವಿಶ್ಲೇಷಣೆ. ನಾವು ಮಾಡುವಂತಹ ಕಾರ್ಯಕ್ರಮ ತಮ್ಗೆ ಇಷ್ಟ ಆದರೆ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ. ನಿಮ್ಮ ಪ್ರೀತಿ ಪಾತ್ರರಲ್ಲಿ, ಬಂಧು ಮಿತ್ರರಲ್ಲಿ ಹಂಚಿಕೊಳ್ಳ್ರಿ. ನಮ್ಮನ್ನು ನೇರವಾಗಿ ಸಂಪರ್ಕಿಸಬೇಕೆಂದು ನೀವು ಭಾವಿಸಿದ್ದಲ್ಲಿ ನಾವು ಸೋಮವಾರದಿಂದ ಶುಕ್ರವಾರ 5 ದಿನಗಳ ಕಾಲ ಹುಬ್ಬಳ್ಳಿಯಲ್ಲಿ ಇರುತ್ತೇವೆ. ಶನಿವಾರ ಮತ್ತೆ ಭಾನುವಾರ 2 ದಿನಗಳ ಕಾಲ ವೀಕೆಂಡ್ ಬೆಂಗಳೂರಿನಲ್ಲಿ ಸಿಗುತ್ತೇವೆ. ನಮ್ಮನ್ನು ಸಂಪರ್ಕಿಸಬೇಕೆಂದು ಭಾವಿಸುವವರು, ಅಪೇಕ್ಷಿಸುವವರು ಈ ಕೆಳಕಂಡಂತಹ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಬಹುದು. ಧನ್ಯವಾದಗಳು. ನಮಸ್ಕಾರ.